ಎಲ್ಲಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರೀಸ್ ಗ್ಯಾಲರಿ. ಇವತ್ತು ನನ್ನ ಪಾರ್ಸಲ್ ಈಗ ಜಸ್ಟ್ ರಿಸೀವ್ ಆಯ್ತು. ದಿಸ್ ಈಸ್ ಅಬೌಟ್ ನಮ್ಮ ಆಫೀಸ್ ಒಳಗೆ ಪಾರ್ಟಿ ಅರೇಂಜ್ ಮಾಡ್ಯಾರ. ಆ ಪಾರ್ಟಿ ಒಳಗೆ ಕೆಲವೊಂದಿಷ್ಟು ಜನರಿಗೆ ನೀವು ಇದನ್ನು ಮಾಡ್ಕೊಂಡು ಬರ್ರಿ ಅಂತ ಹೇಳ್ಯಾರ. ನನಗೆ ಸಿಕ್ಕಂಥ ಒಂದು ಐಟಮ್ ಏನಂದ್ರೆ ಪಾನಿಪುರಿಗೆ ಪಾನಿ ಮಾಡೋದು, ಅಂದ್ರೆ ಖಾರ ಆಮೇಲೆ ಸ್ವೀಟದ್ದು ಪಾನಿ ಎರಡು ಮಾಡೋದು. ನಾನು ನಿನ್ನೆ ಹೋಗಿ ಕಾಯಿಪಲ್ಯ ಎಲ್ಲ ತೊಗೊಂಡು ಬರಬೇಕಾಗಿತ್ತು, ಆದರೆ ಸ್ವಲ್ಪ ಹೊರಗಡೆ ಹೋದೆ, ಆಮೇಲೆ ಕೆಲಸ ಇದ್ದಿದ್ದಕ್ಕೆ ಮುಂಜಾನೆ ತನಕ ಆಗಲಿಲ್ಲ. ಸೊ ಲಾಸ್ಟ್ ಮೂಮೆಂಟ್ ಒಂದು ಹಾಫ್ ಆನ್ ಅವರ್ ಉಳ್ದಾಗ ಈಗ ನಾನು ಇದನ್ನು ರೆಡಿ ಮಾಡಿಕತ್ತೀನಿ. ಆ್ಯಂಡ್ ಆ ರೆಡಿ ಮಾಡೋದ್ರ ಜೊತೆ ನಿಮಗೂ ಇದನ್ನು ತೋರಿಸ್ಲಿಕತ್ತೀನಿ ಇವತ್ತಿನ ಪಾರ್ಟಿ ಪ್ಲಸ್ ನಾ ಹೆಂಗೆ ಮಾಡಿದೆ ಅಂತ ಹೇಳಿ. ಈಗ ನಾ ಇಲ್ಲಿ ಏನೇನು ಆರ್ಡರ್ ಮಾಡಿದ್ದಿ ಅಂತಂದ್ರೆ ಬೂಂದಿ, ಕಾಲಾ ನಮಕ್ ಅಂದ್ರೆ ಕಾಲಾ ನಮಕ್ ಅಂತ ಹೇಳ್ತಾರೆ. ಇದು ಒಂಥರ ಉಪ್ಪು, ಬಟ್ ಅದು ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತೀವಿ ಅಲ್ಲ, ಒಂಥರ ಏನೋ ಟೇಸ್ಟಿ ಇರ್ತದೆ ಅದು. ಆಮೇಲೆ ಇದು ಶುಂಠಿ, ಪುದೀನ, ಆಮೇಲೆ ಕೊತ್ತಂಬರಿ ಮೂರು ಸಿವ್ಡು, ಎರಡು ಕೊತ್ತಂಬರಿ ಪುದೀನ ಮೂರು ಸಿವ್ಡು, ಅದ್ರ ಜೊತೆ ಜಲ್ಜೀರಾ. ಇದು ಆಪ್ಷನಲ್, ಬಟ್ ನನಗೆ ಚಲೋ ಅನ್ನಿಸ್ತ ಅಂತ ಹೇಳಿ ತರಿಸಿದೆ. ಆಮೇಲೆ ಇದ್ರದ್ದು ಸ್ಯಾಶೆಸೂ ಸಿಗ್ತಾವೆ ಪಾನಿ ಮಾಡ್ಕೊಳ್ಳೋದು. ಆದ್ರೆ ಒಂದೇ ಏನಂದ್ರೆ ನಾವು 20 ಜನಕ್ಕಿಂತ ಜಾಸ್ತಿ ಇದ್ದೀವಿ ಪಾರ್ಟಿ ಒಳಗೆ, ಮತ್ತದು ಕಡಿಮೆ ಬಿತ್ತಂದ್ರೆ ಅಥವಾ ಅದು ಟೇಸ್ಟ್ ಕರೆಕ್ಟಾಗಿ ಎನ್ಹ್ಯಾನ್ಸ್ ಆಗ್ಲಿಕ್ಕಂದ್ರೆ ಸೊ ಸುಮ್ಮನೆ ಗದ್ದಲ ಬೇಡ ಅಂತ ಅಂದ್ಕೊಂಡು ಇದನ್ನು ಕರೆಕ್ಟಂಗೆ ಭರ್ಪೂರಂಗೆ ಇದ್ರದ್ದು ಪ್ಯೂರಿ ಮಾಡ್ಕೊಂಡು ಹೋದೆ ಅಂತಂದ್ರೆ ಪಾರ್ಟಿ ಒಳಗೆ ಅಲ್ಲಿ ನೀರು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಎಲ್ಲರಿಗೂ ಸರ್ವ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ ಅದ. ಸೊ ಸಿಗೋದು 2 ಐಟಮ್ ಆದರೂ ಪ್ರೆಸೆಂಟೇಷನ್ ಮಾತ್ರ ಕರೆಕ್ಟಂಗೆ ಮಾಡಬೇಕು ಅಂತ ಫುಲ್ ಪ್ಲ್ಯಾನ್ಡೊಳಗಿದ್ದೀನಿ. ಸೊ ಇವತ್ತಿನ ನನ್ನ ವಿಡಿಯೋಕ್ಕೆ ಸ್ವಾಗತ. ಪ್ರಮಾಣ ಹೇಳ್ತೀನಿ ನೋಡ್ರಿ ನಾನು ಖಾರ ಪಾನಿದ. ಈಗ ನಾವು 40% ಏನಾದರೂ ಸೊಪ್ಪು ತೊಗೊಂಡಿವಿ ಅಂದ್ರೆ ಈ ಪುದೀನ ಆಮೇಲೆ ಕೊತ್ತಂಬರಿ ತೊಗೊಂಡಿವಿ ಅಂದ್ರೆ ಅದ್ರದ್ದು ಒಂದು 20% ನಾವು ಮೆಣಸಿನ್ಕಾಯಿ ತೊಗೋಬೇಕು, ಜಾಸ್ತಿ ಖಾರ ತಿಂತಿದ್ರೆ. ಇಲ್ಲಿಕಂದ್ರೆ 10%. ಆಮೇಲೆ ಇದ್ರದ್ದು ಶುಂಠಿ ಏನಿರ್ತದಲ್ಲ ಅಗದಿ 10 ಆರ್ 11% ಆ ರೀತಿ. ಪೂರ್ತಿ ಕೆಮ್ಮು ಶೀನ್ ನೆಗಡಿ ಹಂಗೆ ಎಲ್ಲ ಒಮ್ಮೆ ಬಂದಂಗೆ. ಅಮ್ಮ ಒಂಚೂರು ಅದು ಇದನ್ನು ಕೊಡು, ಚಾಕು. ಈಗ ಅಷ್ಟು ರೆಡಿಯಾಗಿ ಇದಿಷ್ಟು ಡಬ್ಬಿ ಆಗ್ಯದ. ಇದ್ರ ಒಳಗೆ ನಾನೀಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಆಮೇಲೆ ಸ್ವೀಟ್ ಪಾನಿ ಅಂತೂ ಇನ್ನೂ ಈಸಿ. ಏನಂದ್ರೆ ಇದು ನಮ್ಮ ಮನೆ ಕಡೆ ಒಬ್ಬರು ಪಾನಿಪುರಿ ಮಾಡ್ತಾರೆ, ಅವ್ರು ಹೇಳಿದ ರೆಸಿಪಿ ಏನಂದ್ರೆ ನೀರೊಳಗೆ ಸಕ್ಕರೆ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಇದಿಷ್ಟು ಹಾಕಿದ್ರೆ ಸ್ವೀಟ್ ಪಾನಿ ರೆಡಿ. ಇಷ್ಟೇ ಸಿಂಪಲ್ ಅದ ಇದು. ಬಟ್ ಖಾರ ಪಾನಿನ ಮೇನ್, ಬಿಕಾಸ್ ಎಲ್ಲರೂ ಭಾಳ ತೀಖಾ ಅಂದ್ರೆ ಖಾರ ಇಷ್ಟಪಡ್ತಾರೆ. ಈಗ ನಾನು ಇಷ್ಟು ರೆಡಿ ಮಾಡೀನಿ. ಈಗ ಲಾಸ್ಟಿಗೆ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ಲಿಕತ್ತೀನಿ. ಇನ್ನೂ ಮುಗ್ದಿಲ್ಲ. ಯಾವಾಗ ಇದನ್ನು ಇದು ಈಗ ಸಾಲಿಡ್ ಫಾರ್ಮ್ ಒಳಗದ, ಇನ್ನು ಇದನ್ನು ಡೈಲ್ಯೂಟ್ ಮಾಡ್ಬೇಕಂದ್ರೆ ಇದಕ್ಕೆ ನೀರು ಹಾಕಿ ಇನ್ನೂ ಒಂದು ಸ್ವಲ್ಪ ಟೇಸ್ಟಿ ಮಾಡ್ಬೇಕು ಇದನ್ನು. ಆ್ಯಸ್ ಆಫ್ ನಾವು ಇದನ್ನು ಸಾಲ್ಟ್ ಹಾಕಿ ನಾನು ಫ್ರಿಜ್ ಒಳಗೆ ಇಡ್ತೀನಿ. ಆಮೇಲೆ ನಾನು ಹೋಗೋ ಮುಂದೆ ಇದನ್ನು ತೊಗೊಂಡು ಹೋಗ್ತೀನಿ. ಉಪ್ಪು ಇಷ್ಟು ಹಾಕ್ಲಿಕತ್ತೇನೆ ಉಪ್ಪು. ನಮ್ಮಮ್ಮನ ಈಗ ಜಸ್ಟ್ ಆಫೀಸಿಂದ ಬರೋಕ್ಕೆ ಮೊದಲು ನಮ್ಮಮ್ಮನ ಅವ್ರ ಫ್ರೆಂಡ್ಸ್ ಮನೆಗೆ ಬಿಟ್ಟೆ, ಬಿಕಾಸ್ ಅವ್ರ ಮನೆ ಒಳಗೆ ಒಂದೇನೋ ಪಾರ್ಟಿ ಇದ್ದಿದ್ದಕ್ಕೆ ನಮ್ಮಮ್ಮ ಅಲ್ಲಿ ಹೋಗಾಳ. ನಾ ಈಗ ಬಂದೀನಿ. ಆಮೇಲೆ ಇದು ನನ್ನ ಬ್ಯಾಗನ್ನು ರೆಡಿ ಮಾಡ್ಕೊಂಡೀನಿ, ಎಲ್ಲ ಇಟ್ಕೊಂಡೀನಿ ಇದ್ರೊಳಗೆ ಈಗ ಐಟಮ್ಸು. ಈಗ ಇದನ್ನು ನಾನು ಹೋಗಿ ಮಾಡಬೇಕು. ಸೊ ಈಗ 3 to 1 ಒಳಗೆ ನಾನು ರೆಡಿಯಾಗಿ ಫಟ್ ಅಂತ ಬರ್ತೀನಿ. ಸೊ ದ್ಯಾಟ್ ನಾವು ಫಟ್ ಅಂತಲ್ಲಿ ಹೋಗಿ ರೆಡಿ ಮಾಡೋಣ. 1 2 3 ರೆಡಿ. ಐ ವಿಶ್ ಇದು ಹೆಂಗೆ ಟ್ರಾನ್ಸಿಷನ್ ಈಸಿ ಇರ್ತದಲ್ಲ, 1 2 3 ಅಂತ ಹೇಳಿ ಹೋಗೋದು ಮಾಡೋದು. ನನ್ನ ಡ್ರೆಸ್ ಇದು. ಇಟ್ ಈಸ್ ಜಸ್ಟ್ ಲೈಕ್ ನೀವು ಡೈಲ್ಯೂಟ್ ಮಾಡ್ಲಿಕತ್ತೀರಿ ಅಂದಮೇಲೆ ಇದನ್ನು ನೀವು ನೋಡಿ ಹಾಕೋತಿರ್ಬೇಕು. ಭಾಳ ಹಾಕಿದ್ರೆ ಭಾಳ ಕಟ್ಟ ಆಗ್ತದೆ.
ಭಾಳ ಕಡಿಮೆ ಹಾಕಿದ್ರೆ ಏನೂ ಆಗಂಗೇ ಇಲ್ಲ. ಸೊ ಬ್ಯಾಲೆನ್ಸ್ ಮಾಡಿ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಈಗ ಜಲ್ಜೀರಾ ಪೌಡರ್ ಹಾಕ್ಲಿಕತ್ತೀನಿ. ಬಸ್ ಇಷ್ಟಾದರೆ ಸಾಕು, ಮಾಡಿಸಿ ಡೈಲ್ಯೂಟ್ ಮಾಡಿ. ಆಮೇಲೆ ನೆಕ್ಸ್ಟು ಚಾಟ್ ಮಸಾಲ ಹಾಕ್ಲಿಕತ್ತೀನಿ ಸ್ವಲ್ಪ. ವರ್ಷನ್ ಮೆಸೇಜ್ ಬಂತು ನೋಡಿರಿ ಸರ್, ಲೈಕ್ ಯುವರ್ ಸ್ಟೇಟಸ್. ಪಾಪ ಅದು ಇತ್ತು ಲಾಸ್ಟ್ ವರ್ಷ. ಇದು ಚಾಟ್ ಮಸಾಲ ಸ್ವಲ್ಪ ಅಯ್ಯೋ ಇದ ಎಲ್ಲರೂ ಜಾಸ್ತಿ ತಿನ್ನೋದು ಅದಕ್ಕೆ. ನೋಡಿರಿ ಸರ್, ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿ. ಸ್ವಲ್ಪ ಕೊತ್ತಂಬರಿ ಡನ್. ಆಮೇಲೆ ಅಷ್ಟೇ, ನಾ ಮನೆಯಿಂದ ಇದನ್ನು ತೊಗೊಂಡು ಬಂದೀನಿ. ಏನಪ್ಪ ಅಂದರೆ ನಿಂಬೆ ಹಣ್ಣು. ಇದನ್ನ ಇದ್ರೊಳಗೆ ಹಾಕ್ತೀನಿ. ಹೆಂಗದ ಸರ್ ಟೇಸ್ಟ್ ನೋಡಿ ಹೇಳ್ಬೇಕು. ಆಮೇಲೆ ಬೂಂದಿ ಹಾಕ್ತೀನಿ. ವೆಟ್ ಫಾರ್ ಇಟ್. ಗುಡ್, ಅಷ್ಟು ಚಲೋ ಆಯ್ತು. ಒಮ್ಮೆ ನಾನು ನೋಡ್ತೇನೆ ಟೇಸ್ಟ್. ಖಾರ ಆಗ್ತದ, ಹಿಡಿತೀರಿ? ಥ್ಯಾಂಕ್ ಯು. ಇನ್ನೊಂದು ಚೂರು ಉಪ್ಪು ಬೇಕಲ್ಲ? ಉಪ್ಪು ಬೇಕು. ಹಾಂ, ಇದನ್ನ ಸ್ವಲ್ಪ ಹಾಕ್ಬೇಕು ಇಲ್ಲಿಕಂದ್ರೆ ಇವೆಲ್ಲ ನೆನೆದು ಬಿಡ್ತಾವ. ಸೊ ನಮ್ಮ ಖಾರ ರೆಡಿ ಆಯ್ತು. ಈಗ ನಾ ಸ್ವೀಟ್ ತೋರಿಸ್ತೇನೆ ನಿಮಗೆ. ಎಷ್ಟು ಸರಳದ ಸ್ವೀಟದ್ದು ಅಂದ್ರೆ ಈ ರೀತಿ ನೀರೊಳಗೆ ಸಕ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದೆಲ್ಲ ಕರಗ್ಲಿಕ್ಕೆ ಟೈಮ್ ಹಿಡಿತದೆ ಎಲ್ಲರೂ ಬರುತ್ತಾನ. ಇದ್ರ ಒಳಗೆ ಫೈನಾಗಿ ಚಾಪ್ ಆದಂಥ ಉಳ್ಳಾಗಡ್ಡಿ, ಆನಿಯನ್ ಅಂತೇನು ಹೇಳ್ತೀವಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ. ದ್ಯಾಟ್ಸ್ ಇಟ್. ಇದಕ್ಕೆ ಜಾಸ್ತಿ ಇದ್ರೊಳಗೆ ಏನೂ ಹಾಕೋಬಾರ್ದು, ಹಾಕಿದ್ರದು ರುಚಿನೂ ಹೋಗ್ತದೆ. ಇನ್ನು ಬೇಕಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಹಾಕಿದ್ರೆ ಡನ್. ಇಷ್ಟಾಗಿ ಇದನ್ನು ಪ್ರಾಪರಂಗೆ ಇದು ಕರಗ್ತೆ ಅಂದ್ರೆ ಇಷ್ಟು ಮಸ್ತ್ ಆಗ್ತದೆ. ಅಂದ್ರೆ ಇದು ಸ್ವೀಟದ್ದು ಸೂಪರ್ ಆಗ್ತದೆ. ಓಕೆ, 2 ಪಾನಿ ರೆಡಿ. ಇವತ್ತು ಇದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು, ಇನ್ನೂ ಮಜಾ ಬರ್ತದೆ. ಅದನ್ನು ನಾ ಹೇಳೋದು ನೆನಪಾರಿದ್ದೆ. ಇದ್ರ ಒಳಗಿನ ಸೀಡ್ಸ್ ಎಲ್ಲ ತೆಗೆದು ಮಾಡಿರಿ. ಥ್ಯಾಂಕ್ ಯು. 1, 2, 3. ಹ್ಯಾಪಿ ನ್ಯೂ ಇಯರ್! ಹ್ಯಾಪಿ ನ್ಯೂ ಇಯರ್! ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ! ನೀ ಕೈ ಇಲ್ಲಿ ಹಿಡಿಬೇಕ್ಲೆ, ಹುಡುಗ ಭುಜದ ಮೇಲೆ ಹಿಡಿತಾರ, ಹಾಕಿರೋ ಟೊಂಗದಾಗ ಹಾಕ ಕೈ. ಶಬಾಷ್, ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. ಹಾ, ಎಸ್ ಎಸ್ ಎಸ್, ವೆರಿ ಗುಡ್. तुमको पाया है जैसे खोया, कहना चाहोगे तो तुमसे क्या कहूँ. ಗುರುತಿಸ್ಬೇಕು ಅವ್ರು ಯಾರಂತ ಹೇಳಿ. ತಳುಕು ಬಳುಕುವ ಬಳ್ಳಿ, ತಕ ತಕ ಅಡ್ಡಾಡುವ ಬಳ್ಳಿ, ಕಿಚನ್ ನಿಂದ ಆಫೀಸಿಗೆ, ಆಫೀಸ್ ನಿಂದ ಕಿಚನ್ನಿಗೆ, ಕೈಯಲ್ಲಿ ಏನಾದರೂ ಒಂದು ಹಿಡಿದುಕೊಂಡು ಬರುವ ಬಳುಕುವ ಬಳ್ಳಿ, ಲತೆಯಾಗಿ ಬಳುಕುತ್ತಾ ಇರುವುದು. ಮಕ್ಕಳನ್ನ ಪುಣ್ಯ ಮಾಡಿ ಪಡಿಬೇಕು. ನೀ ಇರ್ಬೇಕಾಗಿತ್ತು, ಇವತ್ತು ನೀನು ಬದುಕಬೇಕಾಗಿತ್ತು. ನಿನ್ ಜನ್ಮ ಪಾವನ ಆಗಿ ಹೋಗ್ತಿತ್ತು ಕಣೆ. ಯಾವಾಗ ಕಲ್ತಿ ಅಕ್ಕ ಇಷ್ಟೊಂಡೆ? ಸೂಪರ್, ಗುಡ್ ಜಾಬ್, ಗುಡ್ ಜಾಬ್, ಗುಡ್ ಜಾಬ್. ಫ್ರೆಂಡ್ಸ್ ಎಲ್ಲ ಸೇರಿ ಫ್ರೆಂಡ್ಸ್ ಟ್ರಿಪ್ ಹೋಗಿದ್ವಿ. ಮೋಸ್ಟ್ ಮೆಮೊರೇಬಲ್ ಟ್ರಿಪ್ ಅಂತ ಹೇಳ್ಬೋದು. ಅದೊಂದು
ಅಮೆರಿಕನ್ ಲೊಕೇಶನ್ ಎರಡು ಮೈ ಬೆಸ್ಟೆಸ್ಟ್ ಮೆಮೊರೀಸ್ ಆಫ್ 2025. ಆರ್ಮಿ ಹುಡುಗನ್ ಮದುವೆ ಆಗು ವಿಶ್. ಇಂಥ ಹುಡುಗಿಯರು ಇಂಥ ಅಮ್ಮಂದರು ಅವ್ರು ಹುಡುಕ್ಲಿಕತ್ತಾರ ಆರ್ಮಿ ಹುಡುಗನ್ನ ಮದ್ವೆ ಮಾಡಿಸ್ಬೇಕಂತ ಈಗ ಹೇಳಿಕತ್ತಾಳ ಆರ್ಮಿ ಚೈಲ್ಡ್ಹುಡ್ ಡ್ರೀಮ್ ಇಟ್ಸ್ ಓಕೆ ವಾ 1 2 3 ಸ್ಟಾರ್ಟ್. ನಮಸ್ಕಾರ ಫ್ಲೋರಾ ಫುಡ್. ಯಾರು ಫಸ್ಟ್ ಬರ್ತೀರಿ? ನೀ ಫಸ್ಟಾ? ನಿಮ್ ಸ್ವೀಟ್ ಇದ್ರೆ ಖಾರ ಇಲ್ಲ ಟ್ರೈ ಮಾಡಿ ನೋಡ ಫಸ್ಟ್. ಬರ್ರಿ ನಾನು ತಿಂತೇನೆ. ಎರಡಾಗ್ಯಾವ ಈಗ. ಇವ್ರಿಗೆ ಒಂಚೂರು ಉಳ್ಳಾಗಡ್ಡಿ ಹಾಕ್ರೆ ಅವ್ರಿಗೆ ದೊಡ್ಡವ್ರಿಗೆ ಹಾಕಿ ಈಗೆಲ್ಲ ಉಳ್ಳಾಗಡ್ಡಿ ಹಾಕ್ರಿ. ಓಹೋ ಮೇಡಮ್ ಖಾರ ಬೇಕಾ? ಬೇಡ. ಹಲೋ ಚಲೋ ಆಗೈತೆ ಸರ್. ಸೂಪರಾ? ಹಾ ನಿಮ್ದೆ ಪಾನಿಪೂರಿ ಕ್ರಿಸ್ಮಸ್ ಮೇರಿ. ಹೆಂಗ್ ತಿಂತೀರಿ ನೋಡಂತ. ಹಾ ಹಂಗೆ ಹಿಂಗ ಈ ಬಾಯಾಗ ಹಾಕಿದ್ರೆ ಕೇಳ್ಬೇಡವ. ಗೌರಿ ಅಕ್ಕ ನಿನ್ನೂ ವಿಡಿಯೋ ಮಾಡಿ. ಸರ್ ಬಿಡ್ರಿ ಫಾಸ್ಟ್ ಸರ್. ಮೆನ್ಯೂ ಏನಂದ್ರ ಫಸ್ಟ್ ಬಂದು ಪಾನಿಪುರಿ. ನಮ್ಮ ಕ್ಯಾಮ್ರಾಮ್ಯಾನ್ ಸಾಧನಾ ಅವರ ಕೃಪೆಯಿಂದ ನಾವು ಇವತ್ತ ಒಂದು ಪಾನಿಪುರಿ ಕ್ಲಿಪ್ ನಮ್ ಕಡೆ ಅದ. ಥ್ಯಾಂಕ್ಸ್ ಟು ಸಾಧನಾ ಮೇಡಮ್. ನೆಕ್ಸ್ಟ್ ಬಂದು ಇಲ್ಲಿ ನಮ್ಮ ಸಹನಾ ಅವರು ಮಾಡಿದಂತಹ ವಂಡರ್ಫುಲ್ ಚಾಟ್. ಈ ಚಾಟ್ ಒಳಗ ಆಲ್ಮೋಸ್ಟ್ ಎಲ್ಲಾ ಐಟಮ್ಸ್ ಅದು ಬ್ಯಾಂಗ್ ನೀರ್ ಬರ್ಲಿಕ್ಕೆ. ನೆಕ್ಸ್ಟ್ ಬಂದು ಇಲ್ಲೇ ನಾವು ಇಡ್ಲಿ ಒಲಿ ಒತ್ತಾಕಿವಿ. ಈಗ ಆಲ್ರೆಡಿ 2 ಕಿಲೋ ಇಡ್ಲಿ. ಇಲ್ಲೇ ಸರ್ ನಿಮ್ಮ ನೋವು ಹೇಳಿ ಸರ್. ಇಡ್ಲಿ ಬಗ್ಗೆ ನಿಮ್ ನೋವು? ಧಾಬೇಲಿ ಒಂದು ಬಿಸಿ ಆಗಿಲ್ಲ, ಇಡ್ಲಿ ಮಾತ್ರ 2 ಕಿಲೋ ಅದ. 50 ರೂಪಾಯಿ ಕಿಲೋ ಅದ ಇಡ್ಲಿ. 100 ರೂಪಾಯಿ ಧಾಬೇಲಿಗೆ 100 ರೂಪಾಯಿ ಇದ್ದು ಹೋಗ್ಯದ ಈಗ. ಅಂದ್ರ ಫಂಕ್ಷನ್ ಚಾಲು ಆಗೋಕ್ಕಿಂತ ಮುಂಚೆನ ನಾವ್ ಇಡ್ಲಿ ಒಲಿ ಹೊತ್ತಾಕಿದ್ವಿ. ಮಾಡಿಸಿ ಹೇಳಿಸಿ ಏನಂದ ಹೇಳ್ದಾನ ಅದೆಲ್ಲ ಎಡಿಟ್ ಮಾಡಿ ಇವ್ರದ ದಾಬೇಲಿ ಅದ ಅಂಡ್ ಇವ್ರು ಮಾಡಿದಂತಹ ಗುಲಾಬ್ ಜಾಮೂನ್ ಅದ. ಇದಿಷ್ಟು ನಮ್ದು ಇವತ್ತ ಮೆನ್ಯೂ. ಓಕೆ ಲೇಟ್ ಆಗಿ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ವಿ. ರಿವ್ಯೂ ಹಾಸ್ಪಿಟ್ಲಿಗೆ ಹೋಗ್ತಾರಲ್ಲ ಸಾಯಂಕಾಲ ರಾತ್ರಿ ಬಂದ್ ನಾ ಆಲ್ರೆಡಿ ಔಟ್ ಆಗ್ಬಿಟ್ಟಿನಿ. ಸೊ ಅವ್ರು ಏನ್ ಹೇಳ್ತಾರ ಅದನ್ನ ಬಿಟ್ಟು ಉಳಿದ್ ಏನ್ ಬೇಕಾದ್ರೂ ಆಕ್ಷನ್ ಮಾಡಿ. ಈಗ ಬಲಗೈ ಹೇಳಿದ್ರು ಬಲಗೈ ಎತ್ತಬಾರ್ದು, ಏನ್ ಬೇಕಾದ್ರೂ ಆಕ್ಷನ್ ಮಾಡಿ. ಎಡಗೈ ಎತ್ಬಹುದು, ಕಣ್ ಮುಚ್ಕೋಬಹುದು, ಡಾನ್ಸ್ ಮಾಡ್ಬೋದು, ಏನ್ ಬೇಕಾದ್ರು. ನಾ ಅವ್ರ ಬಲಗೈ ಅನ್ಕೊಂಡು ಬಲಗೈ ಎತ್ತೀನಿ ಫಸ್ಟಿಗೆ. ಸೊ ಔಟ್ ಆದೇನಾ? ಇವರೆಲ್ಲ ಇನ್ನ ಇದಾರೆ ಗೇಮ್ ಒಳಗ. ಅಯ್ಯೋ ಏನ್ ಅಸಹ್ಯ ಹೇಳ್ತಾರವಾ ಇವ್ರು. ಬಾಜುಕಿನವ್ರ ಹಲ್ಲಂತ ಎಡಗಾಲ ಬಲ್ಕಿಮಿ
ಏನ್ ಸ್ಮಾರ್ಟ್ ಇದೀರಿ ಅಪ್ಪ ನೀವೆಲ್ಲ. ನಾವು ದ ಲಾಸ್ಟ್ ಪಾರ್ಟ್ ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್ ಮಾಡಿದವರು ಮಿಸಸ್ ಸಂಧ್ಯಾ ಪುರೋಹಿತ್ ಅಲ್ಲಿಕತ್ತೀನಿ ಸಂಧ್ಯಾ ಕುಲಕರ್ಣಿ ಅವರು. ಸೊ ಭಾಳ ಮಸ್ತ್ ಮಾಡಿ ಸಂಧ್ಯಾ. ನಾ ಇದನ್ನ ತಡ್ಕೊಳಿಕ್ ಆಗ್ಲಾರ್ದ ನಾನು ಈಗ ತಿಂದೀವಿ. ಹೆಂಗಾಗಿತ್ಲೆ ಗುಲಾಬ್ ಜಾಮೂನ್? ಒಂದು ತಿಂದಿಲ್ಲ ಇನ್ನ. ಯಾವಾಗ ತಿಂದಿವಲ್ಲ ಇಬ್ರು? ಅದು ಮಸ್ತ್ ಅಫಿಷಿಯಲಿ ತಿನ್ಲಿಕತ್ತೀವಿ. ಪಾನಿಪುರಿ ಹೆಂಗಾಗಿತ್ತು? ಪಾನಿಪುರಿ ಚೆನ್ನಾಗಿತ್ತ? ಭಾಳ ಚೆನ್ನಾಗಿತ್ತು. ಡಾಬೆಲಿ ಹೆಂಗಿತ್ತು? ಸೂಪರ್ ಇತ್ತು. ಸೂಪರ್. ಹೆಂಗಿತ್ತು ಸನಾನ್ ಚಾಟ್? ಹೆಂಗಿತ್ತು? ಮಸ್ತ್. ಎಲ್ಲ ಮಸ್ತ್ ಇವತ್ತು, ಮಸ್ತ್ ಪೈಕಿ ಇವತ್ತು. ಸೊ ಇವತ್ತಿನ ನಮ್ಮ ಪಾರ್ಟಿ ಈ ರೀತಿ ಆಗಿತ್ತು. ನಾವೆಲ್ಲರೂ ಈಗ ಮನೆಗೆ ಹೊಂಟಿವಿ. ವಿ ಹ್ಯಾಡ್ ಸೋ ಮಚ್ ಫನ್. ಆಮೇಲೆ ಮಸ್ತ್ ಅನ್ನಿಸ್ತು ಎಲ್ಲ ವೆರೈಟಿ ತಿಂದಿದ್ದು. ಗುಲಾಬ್ ಜಾಮೂನ್ ಗೌರಿ ಅಂದ್ರೆ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ತಿಂದಿವಿ ನಾನು. ಆಮೇಲೆ ನನ್ನ ಸಂಗಾತಿ ಇನ್ನೊಬ್ರು ಇದ್ದಾರೆ. ಹೇಳ್ಬೇಕಾಗಿಲ್ಲ, ನಂಗೆ ಒಬ್ಬಕ್ಕೆ ಅವಮಾನ ಆಗೋದು ಸಾಕಿಲ್ಲ. ಸೊ ನಾವಿಬ್ರು ಒಂದು ಸ್ವಲ್ಪ ಜಾಸ್ತಿ ತಿಂದೆವು ಗುಲಾಬ್ ಜಾಮೂನ್. ಬಟ್ ನಮಗೆ ಮಜಾ ಬಂತು. ಅಂದ್ರೆ ಅದು ಮಸ್ತ್ ಅನ್ನಿಸ್ತು. ಸ್ವಲ್ಪ ತಿಂದಾರ ಕಾಡಿಸ್ರಿ ನೀವ. ನಾವಂತೂ ತಿಂದ ಖರೆ ಅಂದ್ಮೇಲೆ ಕಾಡಿಸ್ಕೋತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗೋಣ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ಲರೂ ಬಾಯ್ ಬಾಯ್ ಹೇಳ್ಬಿಡ್ರಿ. ಬಾಯ್.